ನಮಸ್ತೆ ಎಲ್ರಿಗೂ. ಇದು ಗುರುವಾರದ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ನಾನಿವತ್ತು ಸಂಜೆ ಊಟಕ್ಕೆ ಅಂತ ಹೇಳಿ ಮೊಸಪ್ಪು ಸಾಂಬಾರು ಮಾಡ್ತಿದ್ದೆ. ಈ ರೆಸಿಪಿನ ನಾನು ಆಗಲೇ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ವ್ಲಾಗ್ ನಂಬರ್ 49ನಲ್ಲಿದೆ, ಒಂದ್ಸತಿ ಚೆಕ್ ಮಾಡಿ ನೋಡಿ. ರುಬ್ಬಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಜೊತೆಲಿ ಇದ್ರ ಸೈಡ್ ಡಿಶ್ ಆಗಿ ನಾನು ಬಾಳೆಕಾಯಿ ಇತ್ತು ಮನೇಲಿ, ಸೊ ಅದನ್ನೇ ಹಾಕೊಂಡು ಬಾಳೆಕಾಯಿ ತವಾ ಫ್ರೈ ಮಾಡೋಣ ಅಂತ ಹೇಳಿ ಬಾಳೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿ ಒಂದು 10 ಮಿನಿಟ್ಸ್ ನೆನೆಯಕ್ಕೆ ಇಡೋಣ. ಅದಾದಮೇಲೆ ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು, ಧನಿಯಾ ಪುಡಿ, ಅರಿಶಿನ, ಒಂದು ಸ್ವಲ್ಪ ಕಡಲೆ ಹಿಟ್ಟು, ಉಪ್ಪು, ನಿಂಬೆ ರಸ, ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಸಾಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಅದಾದಮೇಲೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿ ಕಟ್ ಮಾಡಿಟ್ಟಿರೋ ಬಾಳೆಕಾಯಿಗೆ ಈ ಮಸಾಲಾನ ಹಚ್ಚಿ ಎರಡೂ ಕಡೆ ಬೇಯಿಸ್ಕೊಂಡ್ರೆ ಬಾಳೆಕಾಯಿ ತವಾ ಫ್ರೈ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಬಾಳೆಕಾಯಿನ ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಡ, ಇದರಲ್ಲಿ ಒಂದು 5 ಮಿನಿಟ್ಸಲ್ಲಿ ನೀಟಾಗಿ ಬೆಂದೋಗುತ್ತೆ ಎರಡೂ ಕಡೆನೂ. ಇವತ್ತು ಮೊಸಪ್ಪು ಸಾಂಬಾರ್ಗೆ ಅಂತ ಹೇಳಿ ಮುದ್ದೆ ಮಾಡೋಣ ಅಂದ್ಕೊಂಡೆ, ಬಟ್ ನನ್ನ ಹಸ್ಬೆಂಡು ಅನ್ನ ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೆ ಕೆಂಪಕ್ಕಿ ಹಾಕ್ಕೊಂಡು ಅನ್ನ ಕೂಡ ಮಾಡ್ಕೊಂಡಿದ್ದೆ. ಈ ರೆಸಿಪೀಸ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು.